ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋ ಏನಪ್ಪ ಅಂತಂದರೆ ಗಣೇಶ ಚಿತ್ರಮಂದಿರದಲ್ಲಿ ಯುವ ಮೂವಿ ನೋಡೋಕ್ಕೆ ಹೋಗಿದ್ದಾಗ ಏನಾಯ್ತಪ್ಪ ಅಂತಂದರೆ ಅವರು ಬಂದುಬಿಟ್ಟು ಕ್ಲೈಮ್ಯಾಕ್ಸ್ ಸೀನ್ನೇ ಕಟ್ ಮಾಡಿಬಿಟ್ರು, ಆಫ್ ಮಾಡಿದ್ದಾರೆ. ಸೊ ಅದರಿಂದ ಜನ ರಚ್ಚಿಗೆದ್ದು ಅವರು ಓನರು ಇದ್ದರು. ಓನರನ್ನ ಹೋಗಿ ಮಾತಾಡಿಸಿದಾಗ ಓನರ್ ಹೇಳಿದರು, ಇಲ್ಲ ಹೊಸ ಆಪ್ರೇಟರ್ ಬಂದಿರೋದು, ಸೊ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ರಚ್ಚಿಗೆದ್ಬಿಟ್ಟು ಜನ ಅವರು ತುಂಬ ಗಲಾಟೆ ಮಾಡಿದರು. ಆ ವಿಡಿಯೋನ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ ಅಂದರೆ ಯೂಟ್ಯೂಬ್ಗಾದರೂ ಹಾಕೊಳ್ಳಿ, ಎಲ್ಲಾದರೂ ಹಾಕೊಳ್ಳಿ ಅಂತ ಓನರು ಹೇಳಿ ಕಳಿಸ್ಬಿಟ್ಟು ಆ ಜನನ ಯಾರಿಗೂ ನೋಡೋದಕ್ಕೆ ಬಿಡಲಿಲ್ಲ. ಸೊ ಹಾಗಾಗ್ಬಿಟ್ಟು ಯುವ ಬಂದುಬಿಟ್ಟು ಅದು ಆ್ಯಕ್ಚುಲಿ ಜಾಸ್ತಿ ಜನ ಇನ್ಕಂಪ್ಲೀಟ್ ಆಯಿತು ಅಂತ ತುಂಬ ಬೇಜಾರಾದರು. ಅದು ಲೈವ್ ವಿಡಿಯೋ ಇದೆ, ನೋಡಿ ಫ್ರೆಂಡ್ಸ್. ನೀಟಾಗಿ ತೋರಿಸೋದು ಇಲ್ಲ, ಫಿಲಮ್ ಕ್ಲೈಮ್ಯಾಕ್ಸೇ ತೋರಿಸಿಲ್ಲ. ಗಣೇಶ್ ಥಿಯೇಟರ್ಗೆ ಬರಲೇಬೇಡ್ರಿ ಯಾರು. ಅಪ್ಪು ಬಾಸ್ ಅಭಿಮಾನಿಗಳಿಗೆ ಒಂದು ಹೇಳಿಕೆ ಅಷ್ಟೇ. ಯಾಕೆ ನೋಡಿ ಅನ್ವಾಂಟೆಡ್ ಆಗ್ತದೆ. ನಾನು ನೋಡ್ಕೊಂಡು ಬಂದೆ, ವೆಯ್ಟ್ ಮಾಡ್ಕೊಂಡು ಸರ್ ಎಲ್ಲ ಕಡೆ ಇದೆ ಈ ಚಾನಲ್. ಈಗ ಥಿಯೇಟ್ರು ಓರಸ್ಟ್ ಅಂತ ಹಾಕ್ಬಿಡಿ, ಓರಸ್ಟ್ ಥಿಯೇಟ್ರು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಎಲ್ಲ ಬರಲಿ. 5 ನಿಮಿಷ ಇದ್ದಾರೆ, ಕಟ್ ಮಾಡ್ತಾರೆ. ಒಂದು ಫಿಲಮ್ ನೋಡ್ಬೇಕಾದ್ರೆ ಲೈಫ್ ಸ್ಟೈಲ್ ಇದು ಲಾಸ್ಟ್ ಕ್ಲೈಮ್ಯಾಕ್ಸೇ ನೋಡೋದು ಎಲ್ಲರೂ ಫಿಲಮ್ನ. ಸರ್ ಎಲ್ಲರೂ ಎದ್ದು ಬಂದಮೇಲೆ ನೀವು ಆಗ್ತಾನೆ ನೋಡ್ತೀನಿ. ಎರಡೇ ನಿಮಿಷದಲ್ಲಿ ಸ್ಟೋರಿ ತೋರಿಸ್ಬೋದೇನೋ. ಆ ಎಂಡಿಂಗ್ ಏನೋ ಅಂತ ಗೊತ್ತಾಗ್ತಾ ಅಲ್ಲ, ಎಂಡಿಂಗ್ ಅಲ್ಲಿ ಆಫ್ ಮಾಡಿ ಹಂಗೆ ಸರ್. ಏನು ಮಾಡೋಕೆ ಆಫ್ ಆಗೋಯ್ತು. 10 ರೂಪಾಯಿ ಕಮ್ಮಿ ಕೊಡು ತಗೊಂತೀರ ನೀವು. 2 ನಿಮಿಷ ಸ್ಟೋರಿ ಇರೋದು, ಎಂಡಿಂಗ್ ಏನು ಅಂತ ಗೊತ್ತಾಗೇ ಇಲ್ಲ. ಅವ್ರಿಗೆ ಟೈಮ್ ಆಗೋಯ್ತು ಅಂತ ಬರ್ತೀರಲ್ಲ, ನಮಗೆ ಆಯ್ತು. ನೋಡಿ ಬೇಕಾಗಿದೆ. ಮೇನ್ ಇರೋದಲ್ಲ, ಫಸ್ಟ್ ಅಲ್ಲಿ ನೋಡ್ಕೊಂಡೆ ಇಲ್ಲಿ ಬಂದಿರೋದು. ಮತ್ತೆ ಆಯ್ತು, ಆ ಸಿಟಿ ನೋಡ್ಕೊಂಡು ಇಲ್ಲಿ ಬಂದಿರೋದು. ಹಾಂ ಹೇಳು. ಏನು 7:30 ಅಲ್ಲಣ್ಣ, ಮತ್ತೆ ಹನುಮಂತ ಇಲ್ಲ, ಲೈವ್ ಇಲ್ಲ, ಯೂಟ್ಯೂಬ್ಗೆ ಹಾಕೋಣ ಅಂತ. ಕಾಣಿಸೋದೇ ಇಲ್ಲಲ್ಲ ಇದು.